ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ಸೆಕೆಂಡ್ ಡೇ ಆಫ್ ಜಾತ್ರೆ. ನೀವು ಬ್ಲಾಗಲ್ಲಿ ನೋಡಿದರೆ ನಾನು ಫಸ್ಟ್ ಡೇ ನಮ್ಮೂರ ಜಾತ್ರೆಯಲ್ಲಿ ಹೆಂಗಿರುತ್ತೆ ಅಂತ ತೋರಿಸಿದ್ವಿ. ಸೆಕೆಂಡ್ ಡೇ ಈವ್ನಿಂಗ್ ದೇವರ ಮೆರವಣಿಗೆ ನಡೆಯುತ್ತೆ. ಅದಾದಮೇಲೆ ನಾಟಕ ಶುರುವಾಗುತ್ತೆ. ಈ ವರ್ಷ ಶನಿ ಪ್ರಭಾವ ಅನ್ನೋ ಒಂದು ನಾಟಕ ಮಾಡಿದರು. ನಮ್ಮೂರು ಆಂಧ್ರ ಬಾರ್ಡರ್ ಆಗಿರೋದ್ರಿಂದ ತೆಲುಗು ಸ್ವಲ್ಪ ಜಾಸ್ತಿ ಮಾತಾಡ್ತಾರೆ. ಅವತ್ತೇ ರಾತ್ರಿ 9 ಗಂಟೆಗೆ ನಮ್ಮೂರಲ್ಲಿ ನಾಟಕ ಶುರುವಾಗುತ್ತೆ. ನಮ್ಮ ಅಪ್ಪಾಜಿ ಸುಮಾರು ವರ್ಷದಿಂದ ನಾಟಕದಲ್ಲಿರೋದಕ್ಕಿಂತ ನಮ್ಮ ಅಪ್ಪಾಜಿಗೆ ಸನ್ಮಾನ ಮಾಡಿದರು. ಸೊ ನಾಟಕ ಶುರುವಾಯಿತು. ಎಲ್ಲರೂ ಬಂದು ಇಡೀ ಊರವರಲ್ಲಿ ಕುತ್ಕೊಂಡಿದ್ರು. ಎಲ್ಲ ನಾಟಕ ನೋಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ನೋಡಿ, ಇವರು ನಮ್ಮ ತಾತ. ಎಷ್ಟು ಜನ, ಇಡೀ ಊರವರೇ ಇಲ್ಲೇ ಇರ್ತೀವಿ. ಇವನು ನಮ್ಮ ಗುಂಡಾರಿ. ಅವನಿನ್ನೂ ಸೆಕೆಂಡ್ ಕ್ಲಾಸ್ ಆರ್ ಥರ್ಡ್ ಕ್ಲಾಸ್ ಇರ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾನೆ, ತುಂಬ ಚೆನ್ನಾಗಿ ಮಾಡ್ದಾನೆ. ಅಷ್ಟರಲ್ಲೇ ಶನಿದೇವರು ಪಾತ್ರದಲ್ಲಿರುವಂಥ ರಮೇಶಣ್ಣ ಎಂಟ್ರಿ ಕೊಟ್ಟರು. ಇವರು ನಾವು ಚಿಕ್ಕವಾಗಿರಬೇಕಾದ್ರೆ ನಮಗೆ ಟ್ಯೂಷನ್ ಟೀಚರ್ ಆಗಿ ಟ್ಯೂಷನ್ ತಗೋತಾಯಿದ್ರು. ನಿಜವಾಗ್ಲೂ ಹೇಳಬೇಕು ಅಂದರೆ ಗೂಸ್ ಬಂಪ್ಸ್ ಆಗ್ತಾಯಿದ್ವು, ಅಷ್ಟು ಚೆನ್ನಾಗಿ ಮಾಡಿದ್ರು ಗೊತ್ತಾ. ನನಗಂತೂ ಅವ್ರ ಆ್ಯಕ್ಟಿಂಗ್ ನೋಡಿ ಒಂದು ಕ್ಷಣ ನನ್ನ ಕಣ್ಣಿಗೆ ಹಿಂಗೆ ರೆಪ್ಪೆ ಹಾಕಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದರು. ಇಷ್ಟು ಜನ ಮಾಡಿದ್ರಲ್ಲ ನಾಟಕ, ಎಲ್ಲರಿಗಿಂತ ಇವರು ಬೊಂಬಾಸ್ಟಿಕ್ ಅಂತ ಹೇಳ್ಬೋದು. ಅಷ್ಟರಲ್ಲೇ ನಮ್ಮ ವಿನೋದ್ ಮಾಮನ ಎಂಟ್ರಿ ಆಯಿತು. ವಿಷ್ಣು ದೇವರು ಪಾತ್ರದಲ್ಲಿದ್ದಾರಲ್ಲ, ಅವರು ನಮ್ಮ ವಿನೋದ್ ಮಾಮ ಅಂತ. ನಾನು ನಮ್ಮ ನೈಜ ನಮ್ಮ ಮಮ್ಮಿ ಅಲ್ಲಿ ಕಾಣಿಸ್ತಾ ಇದ್ದಾರ. ಸೊ ನಮ್ಮ ಮಮ್ಮಿ ಮೂವರು ಮದುವೆಗೆ ಹೋಗ್ತಾ ಇದ್ದೀವಿ. ಸೊ ಕಮ್ ಲೆಟ್ಸ್ ಗೋ, ಮದುವೆಯಲ್ಲಿ ಸಿಗ್ತೀನಿ. ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ನಾನು ಧಾರವಾಡಿಗೆ ಬಂದಾಗಿಂದ ಒಂದು ಸತಿನೂ ಯಾವ ಮದುವೆನೂ ಅಟೆಂಡ್ ಆಗೋಕ್ಕಾಗಿರಲಿಲ್ಲ. ಮದುವೆ ನಡೆಯೋ ಟೈಮಲ್ಲಿ ನಾನು ಊರಲ್ಲಿ ಇರ್ತಾ ಇರಲಿಲ್ಲ. ಅದಕ್ಕೋಸ್ಕರ ಈ ಸತಿ ಒಳ್ಳೆ ಚಾನ್ಸ್ ಅಂತೇಳಿ ಮದುವೆಗೆ ಹೋಗಿ ಊಟ ಸರಿಯಾಗಿ ಬಡಿದ್ವಿ. ಮಸಾಲೆ ದೋಸೆ
ನೈನ್ ಮೇಲೆ ಅಮ್ಮ ಚೆನ್ನಾಗಿತ್ತ ಊಟ. ಗೈಸ್ ಮದುವೆ ಮುಗಿಸ್ಕೊಂಡು ಹೋಗ್ತಾ ಇದೀವಿ. ನೋಡಿಕೊಂಡು ಬಸ್ಸಿಗೆ ಕಾಯ್ತಾ ಇದ್ದೀವಿ ಗೈಸ್. ಇನ್ನೂ ಬಸ್ಸೇ ಬಂದೇ ಇಲ್ಲ. ನಾವು ಊರಿಗೆ ಹೋಗ್ತಾ ಇದ್ದೀವಿ. ನಾನು ವಾಪಸ್ ಧಾರವಾಡಿಗೆ ಬರ್ತಾ ಇದ್ದೀನಿ. ನಮ್ಮ ನಯು ನಮ್ಮ ಅಜ್ಜಿ ನಯು ಸೇ ಹಾಯ್. ನಮ್ಮೂರು ಬಸ್ ಸ್ಟ್ಯಾಂಡಲ್ಲಿ ಕೂತಂದಿದ್ದೀನಿ. ನಮ್ಮ ಅಕ್ಕ ನೋಡಿ ಗೈಸ್ ಸ್ವಲ್ಪ ಫೀಲ್ ಆಗಿದ್ದಾಳೆ ಇವಾಗ. ಅಲ್ಲಿ ನಮ್ಮ ಅಕ್ಕ ಅವ್ರ ಊರಿಗೆ ಹೋಗ್ತಾ ಇದೀವಿ ಗೈಸ್. ಇವಾಗ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದೀವಿ ಗೈಸ್. ನಿಮಗೆ ಚಪ್ರಿ ನಮ್ಮ ನೈಜನ್ ಪ್ರಕಾರ ನಾನು ಚಪ್ರಿ ಗೈಸ್ ಚಪ್ರಿ ಗೈಸ್. ಬಸ್ ಒಂದು ತಾಸು ಆಯಿತು ಗೈಸ್. ಬಸ್ಸೇ ಬಂದು ಸಾಯಲಿಲ್ಲ ಗಾಯ್ಸ್. ಬಸ್ ಬರಲಿಲ್ಲ ಗಾಯ್ಸ್. ಇನ್ನು ಕಾಯ್ತಾನೆ ಇದ್ದೀವಿ. ತುಂಬ ಹೊತ್ತು ಕಾದಿದ್ದಾದಮೇಲೆ ಬಸ್ ಬಂತು. ಸೊ ನಾನು ಧಾರವಾಡಿಗೆ ಹೊರಟು ಬಂದೆ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್ ಬಾಯ್.